ಬಟ್ ಪ್ರಾಬಲಿ ಇನ್ ದಿಸ್ ಡೈರೆಕ್ಷನ್ ಈಗ ನಾವು ಬಹುಕಾಲ ಇವತ್ತು ಆಡಳಿತದಲ್ಲಿದ್ದಂಥ ಪಕ್ಷವಾಗಿದೆ. 12 ವರ್ಷಕ್ಕಿಂತ ಹೆಚ್ಚಿನ ಕಾಲ, 11 ವರ್ಷ ಕಾಲ ನಾವು ಆಡಳಿತದಲ್ಲಿದ್ದು, ಈ ಆಡಳಿತ ಅವಧಿಯಲ್ಲಿ ಇವತ್ತು ಜನ ಆಧಾರಿತವಾಗಿ, ಜನಪರವಾಗಿ ಆಡಳಿತ ಕೊಟ್ಟಿರೋದೇ ಆಗಲಿ, ಅಭಿವೃದ್ಧಿ ಮಾಡಿರೋಂಥ ಕೆಲಸ ಮತ್ತು ಸುಧಾರಣೆಗಳನ್ನ ಸಾಮಾಜಿಕವಾಗಿಯೂ ರಾಜಕೀಯವಾಗಿ ತಂದಂಥ ಸುಧಾರಣೆಗಳು ಐತಿಹಾಸಿಕವಾಗಿದ್ದಾವೆ. ಇವೆಲ್ಲವೂ ಒಳ್ಳೆ ಆಡಳಿತ ಕೊಟ್ಟಿದ್ದೀವಿ. ಅದರ ಆಧಾರಿತವಾಗಿ ಇವತ್ತೆಲ್ಲ ನಮಗೆ ಜನ ಬೆಂಬಲ ಇರುವಂಥದ್ದು. ಒಂದು ಚುನಾವಣೆಯಲ್ಲಿ ಸೋಲು ಗೆಲುವು ಇರುತ್ತೆ. ಅದರ ಫಲಿತಾಂಶವನ್ನು ಸ್ವೀಕರಿಸಿ ನಾವು ಹೇಗಿನ್ನ ಉತ್ತಮವಾಗಿ ಕೆಲಸ ಮಾಡೋಂಥದ್ದಾಗುತ್ತೆ ಆ ದಿಕ್ಕಿನಲ್ಲಿ ಮಾಡ್ತೀವಿ. ಮತ್ತು ಪ್ರತಿಪಕ್ಷವಾಗೂ ಪ್ರಬಲವಾಗಿ ಮಾಡಬೇಕು, ಆಡಳಿತದಲ್ಲಿದ್ದಾಗಲೂ ಮಾಡಬೇಕು. ಒಟ್ಟಾರೆ ನಾವು ಜನಪರವಾಗಿ ಕರ್ತವ್ಯ ನಿರ್ವಹಣೆಯನ್ನು ಮಾಡಬೇಕು, ಜನರ ರಕ್ಷಣೆಗೆ ಬರಬೇಕು, ಜನರ ನೆರವಿಗೆ ಬಂದು ಉತ್ತಮ ಸಮಾಜ, ಸದೃಢವಾದಂಥ ಸಮಾಜ, ದೇಶವನ್ನು ಕಟ್ಟಲಿಕ್ಕೆ ಬದ್ಧರಾಗಿರಬೇಕು. ಬರೀ ಅಧಿಕಾರಕ್ಕೆ ನಾವು ಅಂಟ್ಕೊಂಡಿರಲಿಕ್ಕೆ ಇರಬಾರ್ದು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ನಾವು ಅರ್ಥನೂ ಮಾಡ್ಕೋಬೇಕಾಗುತ್ತೆ. ಅರವಿಂದ್ ಬೆಲ್ಲದವ್ರಿಗೆ ನಿಮಗೆ ಪ್ರಶ್ನೆ. ನೀವು ವಿಧಾನಸಭೆಯ ಪ್ರತಿಪಕ್ಷದ ಉಪನಾಯಕರಾಗಿರುವಂಥ ಹಿನ್ನೆಲೆಯಲ್ಲಿ ನಿಮಗೆ ಒಂದಷ್ಟು ಜವಾಬ್ದಾರಿ ಹೆಚ್ಚಿರುವಂಥದ್ದು. ಕಳೆದ 1.25 ವರ್ಷದಲ್ಲಿ, ಅಂದರೆ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟು ದೊಡ್ಡ ಹಗರಣಗಳು ಮತ್ತು ಆಂಟಿ ಇನ್ಕಂಬೆನ್ಸಿ ಇಷ್ಟೊಂದು ಆರೋಪಗಳು ಎಲ್ಲೂ ಕೂಡ ಬಂದಿರಲಿಲ್ಲ. ಆದರೆ ವಿಧಾನಸಭೆಯಲ್ಲಿ ನಾನು ಕೂಡ ಕಳೆದ ಅಧಿವೇಶನದಲ್ಲೂ ಕೂಡ ನಾನು ಕೂಡ ವರದಿ ಮಾಡಿರುವಂಥದ್ದು, ಆಪೋಸಿಷನ್ ಪಾರ್ಟಿ ಪ್ರತಿಪಕ್ಷವಾಗಿ ನಿಜವಾಗ್ಲೂ ಕೂಡ ನೀವು ಅದು ನಿಭಾಯಿಸುವಲ್ಲಿ ವಿಫಲ ಆಗಿದೆ ಅಂತ ಅನಿಸ್ತಾ ಇಲ್ವಾ? ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಲ್ಲಿ ನಿರೀಕ್ಷೆ ಮಟ್ಟದಲ್ಲಿ ಆಗಿಲ್ಲ. ಈಗ ಅಪೋಸಿಷನ್ ಅಂತಂದ್ರೆ ನಮ್ಗೆ ವಾಚ್ ಡಾಗ್ ಆಫ್ ದಿ ಗೌರ್ಮೆಂಟ್ ಅಂತ ಹೇಳ್ತಾರೆ. ಒಂದು ರೀತಿ ನಾವು ಕಾವಲುಗಾರ ಇದ್ದಂಗೆ. ಅವ್ರೇನು ತಪ್ಪು ಮಾಡಿದಾಗ ಅಥವಾ ಅವ್ರೇನು ಸರಿ ಮಾಡಲಿಲ್ಲದಾಗ ಅದನ್ನು ನೋಡುವಂಥದ್ದು ನಮ್ಮ ಜವಾಬ್ದಾರಿ ವಿರೋಧ ಪಕ್ಷವಾಗಿ. ಇವತ್ತು ಕಳೆದ 15 ವರ್ಷದಲ್ಲಿ ಕಾಂಗ್ರೆಸ್, 15 ತಿಂಗಳಲ್ಲಿ ಕಾಂಗ್ರೆಸ್ ಏನು ವಿಫಲ ಆಯಿತು, ಆ ವಿಫಲತೆ ಇವತ್ತು ರಾಜ್ಯದ ಜನತೆಗೆ ಗೊತ್ತಾಗಕ್ಕೆ ಕಾರಣ ಅಂತಂದ್ರೆ ಪ್ರತಿಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ವಿಧಾನಸೌಧದಲ್ಲಿ, ವಿಧಾನ ಪರಿಷತ್ನಲ್ಲಿ ಮಾಡಿದ ಕೆಲಸದಿಂದ. ಅವರು ಗ್ಯಾರಂಟಿಯನ್ನು ಅನೌನ್ಸ್ ಮಾಡಿದ್ದರು, ಆದರೆ ಅದನ್ನು ಜಾರಿ ತೊಗೊಂಬರಕ್ಕೆ ಹಿಂಜರಿತಾ ಇದ್ದರು. ನಾವು ಆಡಳಿತ ಪಕ್ಷವಾಗಿ ನೀವೇನು ಮಾತು ಕೊಟ್ಟಿರಿ ಅದ್ರ ಪ್ರಕಾರ ನಡ್ಕೋರಿ ಅಂತ ನಾವು ಮೇಲಿನ ಮೇಲೆ ಏನು ಒತ್ತಾಯ ತೊಗೊಂಬಂದ್ವಿ. ಅದಕ್ಕೆ ಇನ್ ಟೈಮ್ ಒಂದು 2-3 ತಿಂಗಳಲ್ಲಿ ಅದನ್ನು ಗ್ಯಾರಂಟಿಯನ್ನು ಅವರು ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡಿದರು. ಇವತ್ತು ಮೂಢ ಹಗರಣ ಇರ್ಬೋದು. ಇವತ್ತು ಮೂಢ ಹಗರಣ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರ ಗಮನ, ರಾಷ್ಟ್ರದ ಗಮನ ಸೆಳೆಯಲಿಕ್ಕೆ ಕಾರಣ ವಿಪಕ್ಷವಾಗಿ ನಾವು ಮಾಡಿದಂಥ ಕೆಲಸ. ಅದೇ ರೀತಿ ವಾಲ್ಮೀಕಿ ಹಗರಣ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಇವತ್ತು SC ಮತ್ತು ST ಸಮುದಾಯದ ದುಡ್ಡನ್ನು ಕಾಂಗ್ರೆಸ್ದವರು ಹೊಡ್ಕೊಳತ್ತಾರ. ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಭ್ರಷ್ಟಾಚಾರ ಆಗೈತಿ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮದು ಹೋರಾಟ, ನಮ್ಮ ಮಾಡಿದಂಥ ತಂತ್ರ, ನಾವು ಮಾಡಿದಂಥ ಕೆಲಸ ಎಷ್ಟಾಯ್ತಂದ್ರೆ ಮುಖ್ಯಮಂತ್ರಿಗಳ ಸದನದಲ್ಲಿ ಒಪ್ಕೊಂಡ್ರು, ಹೌದು ನಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂಥೇಳಿ. ಹಾಗಾಗಿ ಪ್ರತಿಪಕ್ಷವಾಗಿ ನನಗನ್ಸಿದ ಮಟ್ಟಿಗೆ ಭಾರತೀಯ ಜನತಾ ಪಕ್ಷ ಒಳ್ಳೆ ಕೆಲಸ, ನಮಗನ್ಸಿದ ಮಟ್ಟಿಗೆ ಪ್ರತಿಪಕ್ಷವಾಗಿ ಸಕ್ಸಸ್ ಆಗಿರ್ಬೋದು. ಆದರೆ ಸಾರ್ವಜನಿಕರಿಗೆ ಮತ್ತು ಈವನ್ ಕಾಂಗ್ರೆಸ್ ಅಲ್ಲೂ ಕೂಡ ಮಾತಾಡ್ತಾ ಇರುವಂಥದ್ದು ಮೂಢ ಹಗರಣ ಬಿಡಿ, ವಾಲ್ಮೀಕಿ ಮೂಢ ಹಗರಣದಲ್ಲಿ ಒಂದಷ್ಟು ಪ್ರೆಷರ್ ಆದಾಗ ನೀವು ಹೊರಗಡೆ ಪ್ರತಿಭಟನೆ ಮಾಡಿದ್ದು ಅದು ಪಕ್ಕಕ್ಕಿಟ್ರೆ, ವಾಲ್ಮೀಕಿ ಹಗರಣ ಇರ್ಬೋದು, ಬೆಲೆ ಏರಿಕೆ ಇರ್ಬೋದು, ಮತ್ತೊಂದಷ್ಟು ಸಚಿವರ ಮೇಲೆ ಇರುವಂಥ ಬಂದಂಥ ಭ್ರಷ್ಟಾಚಾರಗಳು ಇರ್ಬೋದು, ಯಾವನ್ನೂ ಕೂಡ ನೀವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಆಗಲಿಲ್ಲ. ಪ್ರಾಮಾಣಿಕ ಒಪ್ಪೋದಾದ್ರೆ ಇದನ್ನು ನಿರೀಕ್ಷೆ ಮಟ್ಟದಲ್ಲಿ ಆಗಿದೆಯಾ? ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮಗಳು ಬಂದಾಗ ನೀವು ಎಚ್ಚೆತ್ಕೊಂಡಿರುವಂಥದ್ದು ಇಲ್ಲ. ಇದು ಮೂಢ ಹಗರಣ ಇದನ್ನು ರೈಸ್ ಮಾಡಿದ್ದೇ ನಮ್ಮ ಪಕ್ಷದ ಶಾಸಕರು. ಅದನ್ನು ನಮ್ಮ ಪಕ್ಷದ ಶಾಸಕರು ಅದನ್ನು ರೈಸ್ ಮಾಡಿದ ಮೇಲೆ ನಾವು ಸದನದಲ್ಲಿ ಅದನ್ನು ವಿಷಯ ಎತ್ತಲಿಕ್ಕೆ ನಾವು ಅವಕಾಶ ಕಾಂಗ್ರೆಸ್ ಗೌರ್ಮೆಂಟ್ ಅದನ್ನು ಅಲ್ಲಿ ಕೊಡಲಿಲ್ಲ. ಆವಾಗ ನಾವು ಅನಿವಾರ್ಯವಾಗಿ ಜನರ ಮುಂದೆ ಆ ವಿಷಯ ಎತ್ತುಕೊಳ್ಳುವಂಥ ಅವಶ್ಯಕತೆ ಬಂತು. ಹಾಗಾಗಿ ನಾವು ಪಾದಯಾತ್ರೆ ಮಾಡಿದ್ವಿ. ನಾವಾಗಲಿ, ಅಶ್ವಥ್ ನಾರಾಯಣ ಆಗಲಿ, ನಮ್ಮ ರಾಜ್ಯಾಧ್ಯಕ್ಷರಾಗಲಿ, ಎಲ್ಲ ನಮ್ಮ ನಾಯಕರೆಲ್ಲರೂ ಕೂಡಿ ನಾವು ಬೆಂಗಳೂರಿಂದ ಮೈಸೂರು ತನಕ ಪಾದಯಾತ್ರೆ ಬಂದಾಗ ಏನಿಲ್ಲದಂಥ ದೊಡ್ಡ ಪ್ರೆಷರ್ ಬಂತು. ಆವಾಗ ನಮಗೆ ಭಾಳ ಜನ ಹೇಳಿದರು, ಈಗ ಪಾದಯಾತ್ರೆ ಯಾಕೆ ಮಾಡ್ತೀರಿ, ಎಲೆಕ್ಷನ್ ಇನ್ನೂ ದೂರ ಐತಿ. ಕಾಂಗ್ರೆಸ್ಸಿಂದ ಬಳ್ಳಾರಿ ಪಾದಯಾತ್ರೆ ಮಾಡಿದಾಗ ಎಲೆಕ್ಷನ್ ಸಮೀಪ ಇತ್ತು. ನಾವು ಹೇಳಿದ್ವಿ ಎಲೆಕ್ಷನ್ನು ಇದು ಸಂಬಂಧ ಅಲ್ಲ, ಈಗಿರೋದು ಒಂದು ದೊಡ್ಡ ಭ್ರಷ್ಟಾಚಾರ ಆಗೈತಿ, ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಸದನದಲ್ಲಿ ಅವಕಾಶ ಕೊಟ್ಟಿಲ್ಲ. ಆದರೆ ಜನರಿಗೆ ಆದಂಥ ವಿಷಯ ಗೊತ್ತಾಗಬೇಕಂತ ಇವತ್ತು ನಾವು ಏನು ಹೋರಾಟ ಶುರು ಮಾಡಿದ್ವಿ. ಅದ್ರ ಫಲಶ್ರುತಿ ಎಷ್ಟು ಒಳ್ಳೆಯದಾಯ್ತು ಅಂದರೆ ಇವತ್ತು 15 ತಿಂಗಳಲ್ಲಿ ಎಲ್ಲಿಲ್ಲದಂಥ ಅತ್ಯಂತ ಪಾಪ್ಯುಲಾರಿಟಿಯಿಂದ, ಪಾಪ್ಯುಲರ್ ವೋಟ್ದಿಂದ ಏನು 136 ಸೀಟ್ ತಗೊಂಡು ಬಂದಿತ್ತು ಕಾಂಗ್ರೆಸ್. ಇವತ್ತು ಎಲೆಕ್ಷನ್ ಆದ್ರೆ ಇವತ್ತು ಅವ್ರಿಗೆ 30-40 ಸೀಟು ಬರೋದಿಲ್ಲ.
ಹೋರಾಟ ತೃಪ್ತಿ ತಂದಿದೆಯಾ ತಮಗೆ ಪ್ರತಿಪಕ್ಷಗಳ ಹೋರಾಟ ತೃಪ್ತಿ ತಂದಿದೆ. ಅಶ್ವತ್ಥ ನಿಮಗೆ ಇವರು ಅಂದರೆ ಮೂಢ ಹಗರಣವನ್ನು ಪಾದಯಾತ್ರೆ ಮಾಡಿರುವಂಥದ್ದು ಅದು ಓಕೆ, ನೀವು ನೋಡಿದ್ದೀರಾ. ಬೆಂಗಳೂರಷ್ಟು ನಿಮ್ಮಷ್ಟು ಸೀನಿಯರ್ಸ್ ಇರುವಂಥದ್ದು ಅಶೋಕ್ ಮತ್ತು ನೀವಿರುವಂಥದ್ದು. ಬೆಂಗಳೂರು ಗುಂಡಿ ಸಮಸ್ಯೆ ಇದೆ, ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ, ಬೆಂಗಳೂರಲ್ಲಿ ಅಭಿವೃದ್ಧಿ ಆಗಿರಲಿಲ್ಲ. ಏನು ಮಾಡ್ತದೆ ಪ್ರತಿಪಕ್ಷವಾಗಿ? ಬೆಂಗಳೂರು ಸಮಸ್ಯೆನೇ ಇಲ್ಲ, ಹಂಗಾರೆ ಜನರು ಯಾರು ಬರೀ ಕೇಳಬೇಕು? ಪ್ರತಿಪಕ್ಷವಾಗಿ BJP ಇಲ್ಲೇ ಇಲ್ಲ ಬೆಂಗಳೂರಲ್ಲಿ ಅಂತ ಹೇಳ್ತಾ ಇದೆ. ಅಂದರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸಾ? ನೋಡಿ, ಕಾಂಗ್ರೆಸ್ನವರು ಒಂದು ಎರಡು ವಿಚಾರದಲ್ಲಿ ಎಡವಿಲ್ಲ, ನೂರಾರು ವಿಚಾರ ಎಲ್ಲವನ್ನೂ ಬೆಳಗ್ಗೆ ಎದ್ದರೆ ರೈತರ ಆತ್ಮಹತ್ಯೆಯಿಂದ ಹಿಡಿದು ಅತಿವೃಷ್ಟಿ ಅನಾವೃಷ್ಟಿಯಿಂದ ಹಿಡಿದು ಭ್ರಷ್ಟಾಚಾರ, ಕಾನೂನು ಸುವ್ಯವಸ್ಥೆ, ಅಧಿಕಾರಿಗಳ ಆತ್ಮಹತ್ಯೆ, ಎಲ್ಲ ನಿಗಮದಲ್ಲಿ ಏನು ಗೋಲ್ಮಾಲ್ ಆಗ್ತಿರೋದು, ವರ್ಗಾವಣೆ ದಂಧೆ, ಪ್ರತಿನಿತ್ಯ ನಾವು ತಗೊಂಡಾಗ ನೂರಾರು ವಿಚಾರಗಳಿದ್ದಾವೆ. ಹಾಗಾಗಿ ಈ ದಿಕ್ಕಲ್ಲಿ ಇವತ್ತು ಭಾಳ ಪ್ರಬಲವಾಗಿ ಬೆಂಗಳೂರಿನ ವಿಚಾರವನ್ನು ಸಹ ಪ್ರಬಲವಾಗಿ ತಗೊಂಡಿರುವಂಥದ್ದಿದೆ. ಏನ್ ಮಾಡಿ ಬೆಂಗಳೂರು ಬಹಳ ಪ್ರಬಲವಾಗಿ ತಗೊಂಡಿದೆ. ಸಮಸ್ಯೆಗಳು ಸಂಬಂಧಪಟ್ಟಂತೆ ಪ್ರತಿಪಕ್ಷವಾಗಿ ನೀವೇನ್ ಸರ್ಕಾರಕ್ಕೆ ಏನು ಬಿಸಿ ಮುಟ್ಸಿದ್ದೀರಾ? ಏನು ನೋಡಿ, ಸರ್ಕಾರ ಇದು ಅಧಿಕಾರಕ್ಕೆ ಬಂದೀಗ 15 ತಿಂಗಳಾಗಿದೆ. 15 ತಿಂಗಳಿಗೆ ಬಂದ ಅಧಿಕಾರದ ಸಂದರ್ಭದಲ್ಲಿ ಜನನೂ ಏನಂತಾರೆ, ಇವ್ರು ಪ್ರಾರಂಭದಲ್ಲೇ ಇವರಿಗೆ ಆಡಳಿತ ಮಾಡ್ಲಿಕ್ಕೆ ಬಿಡ್ತಿಲ್ಲ, ಪ್ರತಿಪಕ್ಷವಾಗಿ ತುಂಬ ಇವರನ್ನ ಕಾರ್ನರ್ ಮಾಡೋಂಥದ್ದು ಮಾಡ್ತಿದ್ದಾರೆ, ಎಕ್ಸ್ಪೋಸ್ ಮಾಡ್ತಿದ್ದಾರೆ, ಅಸಹಕಾರವನ್ನು ಕೊಡ್ತಿದ್ದಾರೆ. ಬಹಳ ಪ್ರಬಲವಾಗಿ ಸುಧಾರಿಸ್ಕೊಳ್ಳಿ ಅಂತ ನೀವೇ ಸಹಕಾರ ಕೊಡ್ತಾ ಇದ್ದೀರಾ? ಅಲ್ಲಲ್ಲ, ಸುಧಾರಿಸ್ಕೊಳ್ಳಿಕ್ಕೆ ನಾವು ಸಹಕಾರ ಕೊಡೋದಲ್ಲ, ಅಷ್ಟು ಅಗ್ರೆಸಿವ್ ಮುಂದೆ ಹೋಗ್ತಿರೋದ್ರಿಂದ ಈ ಸರ್ಕಾರಕ್ಕೆ ಜನನು ಅಭಿಪ್ರಾಯ ಏನು ಅಂದರೆ, ಬಂದಾಗ ಸಾಮಾನ್ಯವಾಗಿ ಇವ್ರಿಗೆ ಆದಂಥ ಸಮಯ ಅವಕಾಶಗಳು ಕೊಡಬೇಕು ಅಂತಲೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕೆಂದರೆ ಫಾರ್ ಎನಿ ಗೌರ್ಮೆಂಟ್ ಟು ಕಮ್ ಅಂಡ್ ಸೆಟಲ್ ಟು ಸ್ಟಾರ್ಟ್ ಅನ್ನೋವಂಥದ್ದು, ಇವ್ರೇನು ಬಂದಿದ ತಕ್ಷಣವೇ ಗ್ಯಾರಂಟಿ ಯೋಜನೆಗಳನ್ನು ಹೇಳ್ಕೊಳ್ಳೋದು ಬಿಟ್ಟರೆ, ಗ್ಯಾರಂಟಿಗಳ ಬಗ್ಗೆ ಮಾತಾಡೋದು ಬಿಟ್ಟರೆ ಬೇರೆ ಇನ್ನೇನು ವಿಚಾರಗಳನ್ನು ಎಳ್ಳಷ್ಟು ಕೆಲಸವನ್ನು ಆಡಳಿತದಲ್ಲಿ ನೀವು ನೋಡಿದ್ರೆ, ಯಾವುದೇ ಆಡಳಿತದಲ್ಲಿ ಒಂದೇ ಎಳ್ಳಷ್ಟು ಉತ್ತಮವಾಗಿ ನಿರ್ವಹಣೆ ಮಾಡೋಂಥದ್ದಿಲ್ಲ. ವಿಫಲರಾಗಿದ್ದಾರೆ, ಅಭಿವೃದ್ಧಿಯಲ್ಲಿ ವಿಫಲರಾಗಿದ್ದಾರೆ, ಕಾನೂನು ಸುವ್ಯವಸ್ಥೆನಲ್ಲಾಗಿದೆ, ಅಥವಾ ಇನ್ಯಾವುದೇ ನಿರ್ವಹಣೆನಲ್ಲಿ ಮಾಡೋದ್ರಲ್ಲೂ ವಿಫಲರಾಗಿರುವಂಥ. ಆಯ್ತು ಅಶ್ವಥ್ ನಾರಾಯಣ ಅವರೇ, ಈಗ ಇದ್ರ ಜೊತೆಯಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಈಗ ಆಡಳಿತ ಪಕ್ಷದವರಾಗಿ ಅವರು ಆ ಕೆಲಸ ಗ್ಯಾರಂಟಿ ಒಂದೇ ಹೇಳ್ಕೊಂಡು ಓಡಾಡ್ತಿದ್ದಾರೆ ಅಂತ ನೀವು ಹೇಳ್ತಿದ್ದಾರೆ. ಆಡಳಿತ ಪಕ್ಷನ ಪಕ್ಕಕ್ಕೆ ಇಟ್ಬಿಡೋಣ, ವಿರೋಧ ಪಕ್ಷವಾಗಿ ರಾಜ್ಯದ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಏನು ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಆಡಳಿತ ಪಕ್ಷದವರು ದೆಹಲಿಗೆ ಹೋಗಿ ನಮ್ಮ ತೆರಿಗೆ ಪಾಲನ್ನ ಕೊಡಿ ಅಂತ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ಇದೆ. ಯಾಕೆ ನೀವೇ ವಿಪಕ್ಷದವರು ಇನಿಷಿಯೇಟಿವ್ ಆಗಿ ತೆಗೆದುಕೊಂಡು ದುಡ್ಡು ತಗೊಂಡ್ಬರ್ಬಾರ್ದಾಗಿತ್ತು? ಈಗ ನೋಡಿ, ಫೈನಾನ್ಸ್ ರಿಫಾರ್ಮ್ಸ್ನಲ್ಲಿ, ಫೈನಾನ್ಷಿಯಲ್ ಕಮಿಷನ್ ರಿಫಾರ್ಮ್ಸ್ ಆಗಲಿ, ಡಿಸೆಂಟ್ರಲೈಸೇಷನ್ ಆಫ್ ಫಂಡ್ಸ್ ವಿಚಾರದಲ್ಲಾಗಲಿ, ಟ್ಯಾಕ್ಸಸ್ ವಿಚಾರದಲ್ಲಿ ಕಾಂಗ್ರೆಸ್ ಅವಧಿಯಲ್ಲಿ ಎಷ್ಟು ಬರ್ತಿತ್ತು, UPA ಸರ್ಕಾರದಲ್ಲಿ ಎಷ್ಟು ಬರ್ತಿತ್ತು, ನಮ್ಮ NDA ಅವಧಿಯಲ್ಲಿ ಎಷ್ಟು ಹಣ ಡಿಸೆಂಟ್ರಲೈಸ್ ಆಗಿರುವಂಥದ್ದು, 3 ಪಟ್ಟು 4 ಪಟ್ಟು ಹೆಚ್ಚು ಹಣ ಡಿಸೆಂಟ್ರಲೈಸ್ ಆಗಿರುವಂಥದ್ದಿದೆ. ಇವರಿಗೆ ಈವನ್ GSTಯಲ್ಲಿ ನೀವು ಇಂಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ತೊಗೊಂಡ್ರೆ 75% ಅಷ್ಟು ಹಣ ನೇರವಾಗಿ ರಾಜ್ಯಕ್ಕೆ ಸಿಗುತ್ತೆ. ಆದರೆ ಈ ರೀತಿ ಅಲ್ಲಸಲ್ಲದ ಇವರೇನು ಆಡಳಿತದಲ್ಲಿ ಮೊದಲಿಂದನೂ ಆಡಳಿತದಲ್ಲಿ ಇರುವಂಥದ್ದು, ಕಾಂಗ್ರೆಸ್ ಪಕ್ಷ ಯಾವ ಆಧಾರದಲ್ಲಿ ಡಿಸೆಂಟ್ರಲೈಸೇಷನ್ ಆಫ್ ಟ್ಯಾಕ್ಸನ್ನು ಕಾಂಗ್ರೆಸ್ ಅವ್ರು ಮಾಡ್ಕೊಂಬಂದಿದ್ರು, ಅದಕ್ಕಿಂತ ಉತ್ತಮವಾಗಿ ಇನ್ನು ಹೆಚ್ಚಿನ ಹಣವನ್ನು ನಮ್ಮ ಅವಧಿಯಲ್ಲಿ ಕೊಟ್ಟಿರುವಂಥದ್ದು ರಿಫಾರ್ಮ್ಸ್ ಮೂಲಕ ಹೆಚ್ಚು ಕೊಟ್ಟಿದ್ದೀವಿ. ಇವರು ಪೊಲಿಟಿಕಲ್, ಈಗ ಇವ್ರನ್ನ ನೀವು 6,000 ಕೋಟಿ ಸಾಕಾಗತ್ತಾ? 6,000 ಕೋಟಿ ಯಾವುದು? ಬರೀ ನೀವೆಲ್ಲ ಎಲ್ಲವನ್ನೂ ಓವರಾಲ್ ಆಗಿ ತಗೊಳ್ಳಿ, ಗ್ರಾಂಟಿನ್ ಏಡಿಂದ ತಗೊಳ್ಳಿ, ಟ್ಯಾಕ್ಸ್ ಡಿಸೆಂಟ್ರಲೈಸೇಷನ್ ತಗೊಳ್ಳಿ, ಡೈರೆಕ್ಟ್ ಇಂಡೈರೆಕ್ಟ್ನಲ್ಲಿ ತಗೊಳ್ಳಿ, ಫೈನಾನ್ಷಿಯಲ್ ಕಮಿಷನನ್ನು ಒಂದು ಸಮಿತಿಯ ಸದಸ್ಯರು ರೆಕಮೆಂಡೇಶನನ್ನು ಕೊಟ್ಟವ್ರು ಯಾರು? ಅದರಲ್ಲಿ ಭಾಗಿಗಳಾಗಿ ಸಮಿತಿಯಲ್ಲಿ ಭಾಗವಹಿಸಿದವ್ರು ಯಾರು? 15th ಕಮಿಷನಲ್ಲಿ ಭಾಗವಹಿಸಿದವ್ರು ಯಾರು? 14th ಕಮಿಷನಲ್ಲಿ ಭಾಗವಹಿಸಿದವ್ರು ಯಾರು? ಯಾರ ರೆಕಮೆಂಡೇಶನಲ್ಲಿ, ಯಾವ ಗೈಡ್ಲೈನ್ಸ್ ಮಾನದಂಡದಲ್ಲಿ ಕೆಲಸ ಮಾಡಿರುವಂಥದ್ದು? ಇಲ್ಲಿ ನೋಡಿ, ಬರೀ ಒಂದು ಫೈನಾನ್ಸ್ ಕಮಿಷನಲ್ಲಿ ಭಾಗಿಗಳಾಗಿದ್ದವರು ಇವರೇ. ಅದ್ರ ಮೇಲೂ ಸುಮ್ಮನೆ ಅಲ್ಲಸಲ್ಲದ ಬೇರೆ ಬೇರೆ ಇಷ್ಟು ಹಣ ಬಂದಾಗ, ಲಕ್ಷಾಂತರ ಕೋಟಿ ಹಣವನ್ನು ಬಂದಾಗ, ಅದಲ್ಲದೆ ಇನ್ಫ್ರಾಸ್ಟ್ರಕ್ಚರ್ದಲ್ಲಿ ಲಕ್ಷಾಂತರ ಕೋಟಿ ಹಣ ಬಂದಿದ್ದಾಗ, ಇವರು ಕರ್ನಾಟಕದಲ್ಲಿ, ನಾವು ಇವ್ರನ್ನೇ ಕೇಳೋಣ, ಈಗಲೇ 16 ತಿಂಗಳಾಗಿದೆ, ಏನು ಅಭಿವೃದ್ಧಿಯನ್ನು ಮಾಡಿದ್ದಾರೆ? ಅಥವಾ ಅವರ ಕಾಲದಲ್ಲಿ ಬೆಂಗಳೂರಿನಲ್ಲಿ ಭಾಳ ಸ್ಪಷ್ಟವಾಗಿ, ಕರ್ನಾಟಕ ರಾಜ್ಯದಲ್ಲಿ ತಗೊಳ್ಳೋಣ, ಬೆಂಗಳೂರಿನಲ್ಲಿ ತಗೊಳ್ಳೋಣ, ಇವರೇ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳೋದಾದರೆ, ಬೆಂಗಳೂರಿನ ತೆರಿಗೆಗೆ ಏನು ದುಡ್ಡು ಕೊಡ್ತಾ ಇದ್ದಾರೆ? ಇವರ ಮಾನದಂಡನೇ ನಾವು ತಗೊಂಡು ಹೋಗೋಣ. ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡ್ತಾರೆ DK ಶಿವಕುಮಾರ್, ಬ್ರ್ಯಾಂಡ್ ಬೆಂಗಳೂರು ಆಗ್ತಾ ಇಲ್ವಾ? ಏನು ಒಂದು ನ್ಯಾಯಪೇಸ ತಂದಿಲ್ಲ. ಈ ಮುಖ್ಯಮಂತ್ರಿಗಳು, ಶಿವಕುಮಾರ್ ಅವ್ರಿಗೂ ಉಪಮುಖ್ಯಮಂತ್ರಿಗಳು ಇರುವಂಥ ವ್ಯತ್ಯಾಸದಲ್ಲಿ
ನಮ್ಮ ಬೆಂಗಳೂರು ಕೂಸು ಬಡವಾಯಿತು ಅನ್ನೋಂಥ ರೀತಿಯಲ್ಲಿ ಇವರ ಜಗಳ, ಇವರ ಪೈಪೋಟಿಯಲ್ಲಿ ಬೆಂಗಳೂರು ಕೊಡಬೇಕಾಗಿರೋಂಥ ಹಣನ ಕೊಡದೆ ಯಾವ